ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಗೆ ಈಗ ಟ್ರಬಲ್ ಶುರುವಾಗಿದೆ. ಕಾರಣ ಕ್ರೈಸ್ತ ಒಕ್ಕೂಟ ಟಾಕ್ಸಿಕ್ ಸಿನಿಮಾದ ವಿರುದ್ಧ ಸಿಡಿದೆದ್ದಿದ್ದಾರೆ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಇಂದ ದೂರು ಕೂಡ ದಾಖಲಾಗಿದೆ. ಸಿನಿಮಾ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ ತರುವಂತ ಸೀನ್ಗಳಿದೆ, ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ. ದೇವದೂತ ಸಂತ ಮಿಖಾಯೇಲ್ಗೆ ಅಪಮಾನ ಮಾಡಿರುವ ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ದೇವದೂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಿಂದ ಪೋಸ್ಟ್ ಅನ್ನು ತೆಗೆಯಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕ್ರೈಸ್ತರ ಒಕ್ಕೂಟದಿಂದ ದೂರು ಸಲ್ಲಿಕೆ ಆಗಿರೋದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಸಚಿವರು, ಸೆನ್ಸಾರ್ ಬೋರ್ಡ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರಿಂದ ದೂರು ಸಲ್ಲಿಕೆ ಆಗಿರೋದು. ಕೂಡಲೇ ಸಿನಿಮಾ ತಂಡ ದೃಶ್ಯಗಳನ್ನ ತೆಗೆದು ಕ್ರೈಸ್ತರ ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಸಿನಿಮಾ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆದಾಗಿಂದ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಈಗ ಈ ಕ್ರೈಸ್ತ ಒಕ್ಕೂಟ ದೂರನ್ನ ಕೊಟ್ಟಿದೆ. ಸಿನಿಮಾ ತಂಡ ಏನಾದ್ರೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ಯಾ? ಫಿಲಂ ಬೋರ್ಡ್ ಏನಂತ ಹೇಳ್ತಾ ಇದೆ? ನಾಗೇಂದ್ರ ಬಾಬು, ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ ನಂತರವೇ ಒಂದ್ ಕಡೆ ತುಂಬಾ ಸಂಕಷ್ಟಕ್ಕೆ ಎದುರಾಗಿದೆ. ಯಾಕಂದ್ರೆ ಒಂದ್ ಕಡೆ ಮಹಿಳಾ ಮಣಿಗಳು ಒಂದ್ ಕಡೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು, ಮಕ್ಕಳ ಆಯೋಗ ಸಹ ಎಂಟ್ರಿ ಆಯಿತು. ಯಾಕಂದ್ರೆ ಇದು ಅಶ್ಲೀಲ ದೃಶ್ಯಗಳಿದಾವೆ, ಹೀಗಾಗಿ ಒಂದ್ ಕಡೆ ಸಾಮಾಜಿಕ ಮಾರಕವಾಗಿವೆ, ಹೀಗಾಗಿ ಒಂದ್ ಕಡೆ ಮಕ್ಕಳಿಗೂ ಇದೊಂದು ಮಾರಕವಾಗುತ್ತೆ ಈ ಒಂದು ಚಿತ್ರ. ಹೀಗಾಗಿ ಕೆಲವೊಂದು ದೃಶ್ಯಗಳನ್ನ ತೆಗಿಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡಿದ್ರು, ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ ಅದಾದ ನಂತರ ಇದೀಗ ಕ್ರೈಸ್ತ ಸಮುದಾಯ ಈಗ ದೂರು ಸಹ ನೀಡಿದ್ದಾರೆ. ಒಂದ್ ಕಡೆ ವಾಣಿಜ್ಯ ಮಂಡಳಿಗೆ, ಮತ್ತೊಂದ್ ಕಡೆ ಗೃಹ ಸಚಿವರಿಗೆ, ಮತ್ತೊಂದ್ ಕಡೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸೆನ್ಸರ್ ಮಂಡಳಿಗೆ. ಅಂದ್ರೆ ದೇವದೂತ ಸಂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಣ ಮಾಡಿದ್ದಾರೆ, ಇದು ಕ್ರೈಸ್ತರಿಗೆ ಮಾಡಿದ ಅಪಮಾನ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಕೂಡಲೇ ಚಿತ್ರತಂಡ ಕ್ರೈಸ್ತ ಬಾಂಧವರ ಕಡೆ ಕ್ಷಮೆ ಕೇಳಬೇಕು, ಈ ಚಿತ್ರದ ಅಶ್ಲೀಲ ಚಿತ್ರವನ್ನ ತೆಗಿಬೇಕೆಂಬುದು ಒಂದ್ ಕಡೆ ವಾದವಾಗಿದೆ. ಹೀಗಾಗಿ ದೂರು ದಾಖಲಾಗಿದೆ. ಒಂದು ವೇಳೆ ಚಿತ್ರತಂಡ ಏನಾದ್ರೂ ನಮ್ಮ ಮನವಿಗೆ ಪುರಸ್ಕಾರ ಮಾಡಿಲ್ಲ ಅಂದ್ರೆ ಕಾನೂನು ಹೋರಾಟ ಮಾಡ್ತೀವಿ ಎಂಬುದು ಒಂದ್ ಕಡೆ ಈಗ ಕ್ರೈಸ್ತ ಸಮುದಾಯದ ಅಧ್ಯಕ್ಷರು, ಮತ್ತೊಂದ್ ಕಡೆ ಸದಸ್ಯರು ಮತ್ತು ಜನರು ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ. ಓಕೆ, ಥ್ಯಾಂಕ್ ಯು. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಗೆ ಈಗ ಟ್ರಬಲ್ ಶುರುವಾಗಿದೆ. ಕಾರಣ ಕ್ರೈಸ್ತ ಒಕ್ಕೂಟ ಟಾಕ್ಸಿಕ್ ಸಿನಿಮಾದ ವಿರುದ್ಧ ಸಿಡಿದೆದ್ದಿದ್ದಾರೆ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಇಂದ ದೂರು ಕೂಡ ದಾಖಲಾಗಿದೆ. ಸಿನಿಮಾ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ ತರುವಂತ ಸೀನ್ಗಳಿದೆ, ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ. ದೇವದೂತ ಸಂತ ಮಿಖಾಯೇಲ್ಗೆ ಅಪಮಾನ ಮಾಡಿರುವ ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ದೇವದೂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಿಂದ ಪೋಸ್ಟ್ ಅನ್ನು ತೆಗೆಯಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕ್ರೈಸ್ತರ ಒಕ್ಕೂಟದಿಂದ ದೂರು ಸಲ್ಲಿಕೆ ಆಗಿರೋದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಸಚಿವರು, ಸೆನ್ಸಾರ್ ಬೋರ್ಡ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರಿಂದ ದೂರು ಸಲ್ಲಿಕೆ ಆಗಿರೋದು. ಕೂಡಲೇ ಸಿನಿಮಾ ತಂಡ ದೃಶ್ಯಗಳನ್ನ ತೆಗೆದು ಕ್ರೈಸ್ತರ ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಸಿನಿಮಾ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆದಾಗಿಂದ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಈಗ ಈ ಕ್ರೈಸ್ತ ಒಕ್ಕೂಟ ದೂರನ್ನ ಕೊಟ್ಟಿದೆ. ಸಿನಿಮಾ ತಂಡ ಏನಾದ್ರೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ಯಾ? ಫಿಲಂ ಬೋರ್ಡ್ ಏನಂತ ಹೇಳ್ತಾ ಇದೆ? ನಾಗೇಂದ್ರ ಬಾಬು, ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ ನಂತರವೇ ಒಂದ್ ಕಡೆ ತುಂಬಾ ಸಂಕಷ್ಟಕ್ಕೆ ಎದುರಾಗಿದೆ. ಯಾಕಂದ್ರೆ ಒಂದ್ ಕಡೆ ಮಹಿಳಾ ಮಣಿಗಳು ಒಂದ್ ಕಡೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು, ಮಕ್ಕಳ ಆಯೋಗ ಸಹ ಎಂಟ್ರಿ ಆಯಿತು. ಯಾಕಂದ್ರೆ ಇದು ಅಶ್ಲೀಲ ದೃಶ್ಯಗಳಿದಾವೆ, ಹೀಗಾಗಿ ಒಂದ್ ಕಡೆ ಸಾಮಾಜಿಕ ಮಾರಕವಾಗಿವೆ, ಹೀಗಾಗಿ ಒಂದ್ ಕಡೆ ಮಕ್ಕಳಿಗೂ ಇದೊಂದು ಮಾರಕವಾಗುತ್ತೆ ಈ ಒಂದು ಚಿತ್ರ. ಹೀಗಾಗಿ ಕೆಲವೊಂದು ದೃಶ್ಯಗಳನ್ನ ತೆಗಿಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡಿದ್ರು, ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ ಅದಾದ ನಂತರ ಇದೀಗ ಕ್ರೈಸ್ತ ಸಮುದಾಯ ಈಗ ದೂರು ಸಹ ನೀಡಿದ್ದಾರೆ. ಒಂದ್ ಕಡೆ ವಾಣಿಜ್ಯ ಮಂಡಳಿಗೆ, ಮತ್ತೊಂದ್ ಕಡೆ ಗೃಹ ಸಚಿವರಿಗೆ, ಮತ್ತೊಂದ್ ಕಡೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸೆನ್ಸರ್ ಮಂಡಳಿಗೆ. ಅಂದ್ರೆ ದೇವದೂತ ಸಂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಣ ಮಾಡಿದ್ದಾರೆ, ಇದು ಕ್ರೈಸ್ತರಿಗೆ ಮಾಡಿದ ಅಪಮಾನ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಕೂಡಲೇ ಚಿತ್ರತಂಡ ಕ್ರೈಸ್ತ ಬಾಂಧವರ ಕಡೆ ಕ್ಷಮೆ ಕೇಳಬೇಕು, ಈ ಚಿತ್ರದ ಅಶ್ಲೀಲ ಚಿತ್ರವನ್ನ ತೆಗಿಬೇಕೆಂಬುದು ಒಂದ್ ಕಡೆ ವಾದವಾಗಿದೆ. ಹೀಗಾಗಿ ದೂರು ದಾಖಲಾಗಿದೆ. ಒಂದು ವೇಳೆ ಚಿತ್ರತಂಡ ಏನಾದ್ರೂ ನಮ್ಮ ಮನವಿಗೆ ಪುರಸ್ಕಾರ ಮಾಡಿಲ್ಲ ಅಂದ್ರೆ ಕಾನೂನು ಹೋರಾಟ ಮಾಡ್ತೀವಿ ಎಂಬುದು ಒಂದ್ ಕಡೆ ಈಗ ಕ್ರೈಸ್ತ ಸಮುದಾಯದ ಅಧ್ಯಕ್ಷರು, ಮತ್ತೊಂದ್ ಕಡೆ ಸದಸ್ಯರು ಮತ್ತು ಜನರು ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ.
ಓಕೆ ಥ್ಯಾಂಕ್ ಯು. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಗೆ ಈಗ ಟ್ರಬಲ್ ಶುರುವಾಗಿದೆ. ಕಾರಣ ಕ್ರೈಸ್ತ ಒಕ್ಕೂಟ ಟಾಕ್ಸಿಕ್ ಸಿನಿಮಾದ ವಿರುದ್ಧ ಸಿಡಿದೆದ್ದಿದ್ದಾರೆ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಇಂದ ದೂರು ಕೂಡ ದಾಖಲಾಗಿದೆ. ಸಿನಿಮಾ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ ತರುವಂತಹ ಸೀನ್ಗಳಿದೆ, ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಆರೋಪಿಸಿ ದೂರನ್ನು ಕೊಟ್ಟಿದ್ದಾರೆ. ದೇವದೂತ ಸಂತ ಮಿಖಾಯೇಲ್ಗೆ ಅಪಮಾನ ಮಾಡಿರುವ ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ದೇವದೂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಿಂದ ಪೋಸ್ಟ್ ಅನ್ನು ತೆಗೆಯಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕ್ರೈಸ್ತರ ಒಕ್ಕೂಟದಿಂದ ದೂರು ಸಲ್ಲಿಕೆ ಆಗಿರೋದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಸಚಿವರು, ಸೆನ್ಸಾರ್ ಬೋರ್ಡ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರಿಂದ ದೂರು ಸಲ್ಲಿಕೆ ಆಗಿರೋದು. ಕೂಡಲೇ ಸಿನಿಮಾ ತಂಡ ದೃಶ್ಯಗಳನ್ನ ತೆಗೆದು ಕ್ರೈಸ್ತರ ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಸಿನಿಮಾ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆದಾಗಿಂದ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಈಗ ಈ ಕ್ರೈಸ್ತ ಒಕ್ಕೂಟ ದೂರನ್ನ ಕೊಟ್ಟಿದೆ. ಸಿನಿಮಾ ತಂಡ ಏನಾದ್ರೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ಯಾ? ಫಿಲಂ ಬೋರ್ಡ್ ಏನಂತ ಹೇಳ್ತಾ ಇದೆ? ನಾಗೇಂದ್ರ ಬಾಬು, ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ ನಂತರವೇ ಒಂದ್ ಕಡೆ ತುಂಬಾ ಸಂಕಷ್ಟಕ್ಕೆ ಎದುರಾಗಿದೆ. ಯಾಕಂದ್ರೆ ಒಂದ್ ಕಡೆ ಮಹಿಳಾ ಮಣಿಗಳು ಒಂದ್ ಕಡೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು, ಮಕ್ಕಳ ಆಯೋಗ ಸಹ ಎಂಟ್ರಿ ಆಯಿತು. ಯಾಕಂದ್ರೆ ಇದು ಅಶ್ಲೀಲ ದೃಶ್ಯಗಳಿದಾವೆ. ಹೀಗಾಗಿ ಒಂದ್ ಕಡೆ ಸಾಮಾಜಿಕ ಮಾರಕವಾಗಿವೆ. ಹೀಗಾಗಿ ಒಂದ್ ಕಡೆ ಮಕ್ಕಳಿಗೂ ಇದೊಂದು ಮಾರಕವಾಗುತ್ತೆ ಈ ಒಂದು ಚಿತ್ರ. ಹೀಗಾಗಿ ಕೆಲವೊಂದು ದೃಶ್ಯಗಳನ್ನ ತೆಗಿಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡಿದ್ರು, ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ. ಅದಾದ ನಂತರ ಇದೀಗ ಕ್ರೈಸ್ತ ಸಮುದಾಯ ಈಗ ದೂರು ಸಹ ನೀಡಿದ್ದಾರೆ. ಒಂದ್ ಕಡೆ ವಾಣಿಜ್ಯ ಮಂಡಳಿಗೆ, ಮತ್ತೊಂದ್ ಕಡೆ ಗೃಹ ಸಚಿವರಿಗೆ, ಮತ್ತೊಂದ್ ಕಡೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸೆನ್ಸರ್ ಮಂಡಳಿಗೆ. ಅಂದ್ರೆ ದೇವದೂತ ಸಂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಣ ಮಾಡಿದ್ದಾರೆ, ಇದು ಕ್ರೈಸ್ತರಿಗೆ ಮಾಡಿದ ಅಪಮಾನ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಕೂಡಲೇ ಚಿತ್ರತಂಡ ಕ್ರೈಸ್ತ ಬಾಂಧವರ ಕಡೆ ಕ್ಷಮೆ ಕೇಳಬೇಕು, ಈ ಚಿತ್ರದ ಅಶ್ಲೀಲ ಚಿತ್ರವನ್ನ ತೆಗಿಬೇಕೆಂಬುದು ಒಂದ್ ಕಡೆ ವಾದವಾಗಿದೆ. ಹೀಗಾಗಿ ದೂರು ದಾಖಲಾಗಿದೆ. ಒಂದು ವೇಳೆ ಚಿತ್ರತಂಡ ಏನಾದ್ರೂ ನಮ್ಮ ಮನವಿಗೆ ಪುರಸ್ಕಾರ ಮಾಡಿಲ್ಲಂದ್ರೆ ಕಾನೂನು ಹೋರಾಟ ಮಾಡ್ತೀವಿ ಎಂಬುದು ಒಂದ್ ಕಡೆ ಈಗ ಕ್ರೈಸ್ತ ಸಮುದಾಯದ ಅಧ್ಯಕ್ಷರು, ಮತ್ತೊಂದ್ ಕಡೆ ಸದಸ್ಯರು ಮತ್ತು ಜನರು ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ. ಓಕೆ ಥ್ಯಾಂಕ್ ಯು. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಗೆ ಈಗ ಟ್ರಬಲ್ ಶುರುವಾಗಿದೆ. ಕಾರಣ ಕ್ರೈಸ್ತ ಒಕ್ಕೂಟ ಟಾಕ್ಸಿಕ್ ಸಿನಿಮಾದ ವಿರುದ್ಧ ಸಿಡಿದೆದ್ದಿದ್ದಾರೆ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಇಂದ ದೂರು ಕೂಡ ದಾಖಲಾಗಿದೆ. ಸಿನಿಮಾ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ ತರುವಂತಹ ಸೀನ್ಗಳಿದೆ, ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ. ದೇವದೂತ ಸಂತ ಮಿಖಾಯೇಲ್ಗೆ ಅಪಮಾನ ಮಾಡಿರುವ ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ದೇವದೂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಿಂದ ಪೋಸ್ಟ್ ಅನ್ನು ತೆಗೆಯಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕ್ರೈಸ್ತರ ಒಕ್ಕೂಟದಿಂದ ದೂರು ಸಲ್ಲಿಕೆ ಆಗಿರೋದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಸಚಿವರು, ಸೆನ್ಸಾರ್ ಬೋರ್ಡ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರಿಂದ ದೂರು ಸಲ್ಲಿಕೆ ಆಗಿರೋದು. ಕೂಡಲೇ ಸಿನಿಮಾ ತಂಡ ದೃಶ್ಯಗಳನ್ನ ತೆಗೆದು ಕ್ರೈಸ್ತರ ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಸಿನಿಮಾ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆದಾಗಿಂದ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಈಗ ಈ ಕ್ರೈಸ್ತ ಒಕ್ಕೂಟ ದೂರನ್ನ ಕೊಟ್ಟಿದೆ. ಸಿನಿಮಾ ತಂಡ ಏನಾದ್ರೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ಯಾ? ಫಿಲಂ ಬೋರ್ಡ್ ಏನಂತ ಹೇಳ್ತಾ ಇದೆ? ನಾಗೇಂದ್ರ ಬಾಬು, ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ ನಂತರವೇ ಒಂದ್ ಕಡೆ ತುಂಬಾ ಸಂಕಷ್ಟಕ್ಕೆ ಎದುರಾಗಿದೆ. ಯಾಕಂದ್ರೆ ಒಂದ್ ಕಡೆ ಮಹಿಳಾ ಮಣಿಗಳು ಒಂದ್ ಕಡೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು, ಮಕ್ಕಳ ಆಯೋಗ ಸಹ ಎಂಟ್ರಿ ಆಯಿತು. ಯಾಕಂದ್ರೆ ಇದು ಅಶ್ಲೀಲ ದೃಶ್ಯಗಳಿದಾವೆ. ಹೀಗಾಗಿ ಒಂದ್ ಕಡೆ ಸಾಮಾಜಿಕ ಮಾರಕವಾಗಿವೆ. ಹೀಗಾಗಿ ಒಂದ್ ಕಡೆ ಮಕ್ಕಳಿಗೂ ಇದೊಂದು ಮಾರಕವಾಗುತ್ತೆ ಈ ಒಂದು ಚಿತ್ರ. ಹೀಗಾಗಿ ಕೆಲವೊಂದು ದೃಶ್ಯಗಳನ್ನ ತೆಗಿಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡಿದ್ರು, ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ. ಅದಾದ ನಂತರ ಇದೀಗ ಕ್ರೈಸ್ತ ಸಮುದಾಯ ಈಗ ದೂರು ಸಹ ನೀಡಿದ್ದಾರೆ. ಒಂದ್ ಕಡೆ ವಾಣಿಜ್ಯ ಮಂಡಳಿಗೆ, ಮತ್ತೊಂದ್ ಕಡೆ ಗೃಹ ಸಚಿವರಿಗೆ, ಮತ್ತೊಂದ್ ಕಡೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸೆನ್ಸರ್ ಮಂಡಳಿಗೆ. ಅಂದ್ರೆ ದೇವದೂತ ಸಂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಣ ಮಾಡಿದ್ದಾರೆ, ಇದು ಕ್ರೈಸ್ತರಿಗೆ ಮಾಡಿದ ಅಪಮಾನ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಕೂಡಲೇ ಚಿತ್ರತಂಡ ಕ್ರೈಸ್ತ ಬಾಂಧವರ ಕಡೆ ಕ್ಷಮೆ ಕೇಳಬೇಕು, ಈ ಚಿತ್ರದ ಅಶ್ಲೀಲ ಚಿತ್ರವನ್ನ ತೆಗಿಬೇಕೆಂಬುದು ಒಂದ್ ಕಡೆ ವಾದವಾಗಿದೆ. ಹೀಗಾಗಿ ದೂರು ದಾಖಲಾಗಿದೆ. ಒಂದು ವೇಳೆ ಚಿತ್ರತಂಡ ಏನಾದ್ರೂ ನಮ್ಮ ಮನವಿಗೆ ಪುರಸ್ಕಾರ ಮಾಡಿಲ್ಲಂದ್ರೆ ಕಾನೂನು ಹೋರಾಟ ಮಾಡ್ತೀವಿ ಎಂಬುದು ಒಂದ್ ಕಡೆ ಈಗ ಕ್ರೈಸ್ತ ಸಮುದಾಯದ ಅಧ್ಯಕ್ಷರು, ಮತ್ತೊಂದ್ ಕಡೆ ಸದಸ್ಯರು ಮತ್ತು ಜನರು ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ.
ಓಕೆ ಥ್ಯಾಂಕ್